ಒಂದು ಸಮಸ್ಯೆ ಆಗಲಾರದೆ ಕಳೆದ 7-8 ತಿಂಗಳಿಂದ ಈಕೆ ಉತ್ತರಿಸಿ ಬೇಕೇ ಬೇಕು. ಸಾವಳಗಿಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನಾ ಆಶಾ ಕಾರ್ಯಕರ್ತೆಯರಿಗೆ ಸ್ಪಂದಿಸಿದ ತಾಲೂಕು ವೈದ್ಯಾಧಿಕಾರಿ. ಬೇಡಿಕೆಗಳ ಈಡೇರಿಕೆಗೆ ಭರವಸೆ. ಜಮಖಂಡಿ ತಾಲೂಕಿನ ಸಾವಳಗಿ ಸಾರ್ವಜನಿಕ ಆಸ್ಪತ್ರೆ ಎದುರು ವಿವಿಧ ಬೇಡಿಕೆಗಳ ಈಡೇರಿಕೆ ಹಾಗೂ ಅಧಿಕಾರಿಗಳ ದಬ್ಬಾಳಿಕೆ ಖಂಡಿಸಿ ಆಶಾ ಕಾರ್ಯಕರ್ತೆಯರು ನಡೆಸುತ್ತಿದ್ದ ಪ್ರತಿಭಟನೆಗೆ ಇಂದು ಮಹತ್ವದ ತಿರುವು ದೊರಕಿದೆ. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗಲಗಲಿ ಭೇಟಿ ನೀಡಿ ಆಶಾ ಕಾರ್ಯಕರ್ತೆಯರ ಅಹವಾಲುಗಳನ್ನು ಆಲಿಸಿದರು. ಈ ವೇಳೆ ಪ್ರತಿಭಟನಾ ನಿರತ ಆಶಾ ಕಾರ್ಯಕರ್ತೆಯರು ತಮ್ಮ ಸಮಸ್ಯೆಗಳು, ಸೇವಾ ಸೌಲಭ್ಯಗಳ ಕೊರತೆ, ಕೆಲಸದ ಒತ್ತಡ ಹಾಗೂ ಕೆಲ ಅಧಿಕಾರಿಗಳಿಂದ ಆಗುತ್ತಿರುವ ದಬ್ಬಾಳಿಕೆ ಕುರಿತು ವಿವರಿಸಿದರು. ಆಶಾ ಕಾರ್ಯಕರ್ತೆಯರ ಮನವಿಗೆ ಸ್ಪಂದಿಸಿದ ಡಾಕ್ಟರ್ ಗಲಗಲಿ ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಸ್ಥಳೀಯ ಮಟ್ಟದಲ್ಲಿ ಪರಿಹರಿಸಬಹುದಾದ ಸಮಸ್ಯೆಗಳನ್ನು ತಕ್ಷಣವೇ ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ತಿಳಿಸಿದರು. ತಾಲೂಕು ವೈದ್ಯಾಧಿಕಾರಿಗಳ ಭರವಸೆಯ ನಂತರ ಪ್ರತಿಭಟನಾ ನಿರತ ಆಶಾ ಕಾರ್ಯಕರ್ತೆಯರಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ ಕಂಡುಬಂದಿತು. ಆದಾಗ್ಯೂ ನೀಡಿರುವ ಭರವಸೆಗಳು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳದಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ನಾವು ಸಾವಳಗಿ PHC ತುಂಗಡ ಸಬ್ ಸೆಂಟರ್ ಆಶಾ ಕಾರ್ಯಕರ್ತೆಯರಿ. ಇಷ್ಟು ದಿವಸ ಆಯ್ತು ಆಶಾ ಕಾರ್ಯಕರ್ತೆಯರ ಬಂದ್ ಕೆಲಸ ಮಾಡಕತ್ತಿ. ಒಂದಿನಾನು ಈ ತರ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಈಗಂತ 5-6 ತಿಂಗಳಾಯ್ತು ನಾವೇನ್ ಕೆಲಸ ಮಾಡ್ತೀವಿ ಅದು ಯಾವ್ದು ಎಂಟ್ರಿ ಆಗ್ತಾ ಇಲ್ಲ. ಎಲ್ಲರಿಗೂ ನಾವು PHO ಸರ್ ಹತ್ರನೂ ಹೋಗಿ ಕೇಳಿ ನೋಡಿದ್ವಿ. ಏನ್ ಕೇಳಿದ್ ನೋಡಿದ್ರು ಒಬ್ರು ಸರ್ ಆಯ್ತು ನಾ ಹೇಳ್ತೀನಿ ಹೋಗ್ರಿ ಅಂತ ಹೇಳ್ತಾರ. ಒಬ್ರು ಕರೆಕ್ಟ್ ರೆಸ್ಪಾನ್ಸ್ ಮಾಡಂಗಿಲ್ಲ. ಆಶಾ ಕಾರ್ಯಕರ್ತೆಯರಂದ್ರೆ ಸರ್ಕಾರಕ್ಕೆ ಏನ್ ಒಂಥರ ಬೆಲೆನೇ